ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ ನಾವೊಂದು 2-3 ವಾರ ಆಯಿತು ಲಾಗ್ ಮಾಡಿಲ್ಲ, ಅಂದ್ರೆ ವೀಡಿಯೋ ಮಾಡಿಲ್ಲ. ವೀಡಿಯೋ ಮಾಡಿ ಹಾಕೋದಾಗಿಲ್ಲ ನಮ್ಗೆ. ಯಾಕಂದ್ರೆ ಏನಾಗಿತ್ತಪ್ಪ ಅಂದ್ರೆ ನಮ್ಮದು ಮೊಬೈಲ ಖರಾಬಾಗಿತ್ತು ರೀ. ಖರಾಬ್ ಅಂದ್ರೆ ನಮ್ಮ ರಚ್ಚು ನೀರ್ನಾಗ ಹೋಗಟ್ಟಳು, ಅದಕ್ಕೆ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ನೀರ್ನಾಗ ಹೋಗಟ್ಟನ. ಅದಕ್ಕೆ ರಿಪೇರಿ ಕೊಟ್ಟಿದ್ದೆವು. ಅದಕ್ಕೆಲ್ಲಾಗ ಇಷ್ಟು ದಿನ ವೀಡಿಯೋ ಮಾಡೋದಾಗಿಲ್ಲ ರೀ ನಮ್ಗೆ. ಅದಕ್ಕೆ ಇವಾಗ ವೀಡಿಯೋ ಮಾಡತ್ತೀನಿ ನೋಡ್ರಿ. ಮೊಬೈಲ್ ರಿಪೇರಿ ಆಗ್ಬಳಕ ಇವಾಗ ಮೊಬೈಲ್ ರಿಪೇರಿ ಆಗಿದೆ. ಒಂದು 2-3 ದಿನ ಆಯಿತು ರಿಪೇರಿ ಮಾಡಿಸ್ಕೊಂತಂದ್ರಿ. ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಹಬ್ಬ ಬಂತನ್ರಿ ನಮ್ಮೂರ್ದು, ಅಂದ್ರೆ ಊರ್ದು ಅಂತೀವಿ ನೋಡ್ರಿ. ನಮ್ದು ಹಬ್ಬ ಬಂತಲ್ರಿ ನಾಗರ ಪಂಚಮಿ. ಎಲ್ಲರ ಕಡೆಗೆ ನಾಗರ ಪಂಚಮಿ ಇರ್ತದ್ರಿ. ನಮ್ಮ ಕಡೆ ನಾಳೆಗೆ ಅಮಾವಾಸ್ಯೆ ಅದ ರೀ. ಅದಕ್ಕೆ ನಮ್ಮ ಕಡೆ ಒಂದಿಷ್ಟು ನಾವು ತಿನ್ನಕ್ಕೆ ಏನರ ಮಾಡ್ತೀವಿ ಅಂದ್ರೆ ಇವತ್ತು ಹಬ್ಬಕ್ಕೆ ಏನರಿ ಇವಾಗ ಕರ್ದಂಟ ಚೂಡ ಆಮೇಲೆ ಚಕ್ಲಿ ಇವೆಲ್ಲ ಮಾಡ್ತಾರಲ್ರಿ. ಅದಕ್ಕೆ ನಾವು ಹಬ್ಬಕ್ಕೊಮ್ಮೆ ಮಾಡ್ತೇವೆ ರೀ. ಅದಕ್ಕೆ ನಿಮ್ಮ ಕೂಡ ಶೇರ್ ಮಾಡ್ಕೋಬೇಕಂತೇಳಿ ಮಾಡ್ಲಾತೀನಿ ರೀ. ಇವತ್ತು ನಾನು ಏನು ಮಾಡತ್ತೀನಿ ಅಂದ್ರೆ ಕರ್ದಂಟು ಮಾಡತ್ತೀನಿ ರೀ. ನೋಡಿರಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಕರ್ದಂಟು ಮಾಡ್ಬೇಕಂತೇಳಿ. ಕರ್ದಂಟು ಹೆಂಗೆ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ಕರ್ದಂಟು ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನಾನು. ಆಮೇಲೆ ಸಕ್ರೆ ಪುಟಾಣಿ ತೊಗೊಂಡೀನಿ ರೀ. ಕರ್ದಂಟು ಎದ್ರದೇ ಮಾಡ್ತಾರಂದ್ರೆ ಪುಟಾಣಿಲೇ ಮಾಡ್ಲಾಗತ್ತೀನಿ ರೀ ಕರ್ದಂಟ. ನೋಡ್ರಿ ಎಲ್ಲ ಹಸನ್ನ ಕ್ಲೀನಾಗಿ ಮಾಡಿ ಇಟ್ಕೊಂಡಿನಿ. ಇವಾಗ ಇದಕ್ಕೆ ಸಣ್ಣಾಗಿ ನಾವೇನು ಗೋಧಿ ಹಿಟ್ಟು ಜೋಳದ ಹಿಟ್ಟು ಇರ್ತದಲ್ಲ ರೀ, ಆ ರೀತಿ ಇದನ್ನು ಮಿಕ್ಸರ್ಗೆ ಹಾಕೋಬೇಕ್ರಿ ಸಣ್ಣಾಗಿ. ನೋಡಿರಿ ಮಿಕ್ಸರ್ ವಾಟಿನೇ ತೊಗೊಂಡಿನಿ. ಇದು ಒಂದು ಸ್ವಲ್ಪ ಮಿಕ್ಸರ್ ಮೇಲಿಂದ ವಾಟಿ ಹೊಡೆದಂತೇಳಿ ಒಂದು ಬಟ್ಲ ಇಟ್ಕೊಂಡಿನಿ ರೀ, ಅದರಲ್ಲಿಂತಲೇ ಹಾಕೋಬೇಕಂತೇಳಿ. ಬರ್ರಿ ಇವಾಗ ಇದಕ್ಕೆ ಮಿಕ್ಸರ್ಗೆ ಹಾಕೋಣತ್ತ. ಇವಾಗ ನೋಡಿರಿ ನಾನು ಪುಟಾಣಿ ಮಿಕ್ಸರ್ಗೆ ಹಾಕೊಳಗತ್ತೀನಿ. ಅದನ್ನು ಪುಟಾಣಿ ಏನಿರ್ತಾವಲ್ಲ ರೀ ಅವೆಲ್ಲ ಹಸನ್ ಮಾಡಿ ಸ್ವಚ್ಛ ಹಳ್ಳ ಪಿಳ್ಳ ನೋಡ್ಕೆರೆ ಅದಕ್ಕೆ ಇವಾಗ ಮಿಕ್ಸರ್ಗೆ ಹಾಕೊಳಗತ್ತೀನಿ ನೋಡಿರಿ. ಮಿಕ್ಸರ್ದಾಗ ಒಂದು ಸ್ವಲ್ಪ ಸಣ್ಣ ಆಗ್ಬೇಕಲ್ರಿ. ಅಂದ್ರೆ ಇವಾಗ ಗೋಧಿ ಹಿಟ್ಟು ಜೋಳದ ಹಿಟ್ಟು ಇರ್ತದಲ್ರಿ, ಆ ಥರ ಆಗಬೇಕು. ಆ ಥರ ಮಾಡ್ಕೊಂಡು ಬಳಕ ಮತ್ತು ಆಮೇಲೆ ಯಾರು ಸೋಸ್ಕೋತಾರ ಅಂದ್ರೆ ಇದು ಯಾರು ಸೋಸ್ಕೊಂಡು ಮಾಡ್ತಾರಲ್ಲ, ಸೋಸ್ಕೊಂಡು ಮಾಡ್ತಾರೆ ಇಲ್ಲ ಹಾಗೇನು ಮಾಡ್ತಾರೆ ರೀ. ಯಾಕಂದ್ರೆ ಅಗ್ದಿ ಸಣ್ಣ ಬೇಕಾಗಿತ್ತಂದ್ರೆ ಸೋಸ್ಕೊಂಡು ಮಾಡ್ತಾರೆ. ಇಲ್ಲ ಯಾಕಿರ್ಲಿಕ್ಕೆ ಒಳಗೊಂದೊಂದು ಪುಟಾಣಿ ಇದ್ರೆ ಭೀ ನಡೀತದೆ ಅಂತೇಳಿ ಮಾಡ್ತಾರೆ ನೋಡ್ರಿ, ಅವ್ರಿಗೆ ನಡೀತದೆ ರೀ. ಅದಕ್ಕೆ ನಾನಿಲ್ಲಿ ಸೋಸ್ಕೊಳಲ್ರಿ, ಪೂರ್ತಿ ಸಣ್ಣಾಗಿ ಹಾಕ್ತೀನಿ. ಹಾಕ್ಯಾರೆ ಒಟ್ಟು ಸಣ್ಣಾಗಿ ಹಾಕ್ಯಾರೆ ಮಾಡ್ಕೋತೀನಿ ರೀ. ನೋಡಿರಿ ಪುಟಾಣಿ ಹಾಕ್ಯಾರೆ ಇವಾಗ ಮಿಕ್ಸರ್ಗೆ ಹಾಕ್ಕೊಳಗತ್ತೀನಿ. ಸಣ್ಣ ಆಗ್ಯದೇನಿಲ್ಲ ಹಾಗೆ ನೋಡತ್ತೀನಿ ರೀ, ಸಣ್ಣ ಆಗಿಲ್ಲರಿ. ಯಾಕಂದ್ರೆ ವಾಟಿ ಮೇಲೆ ಮುಚ್ಚುಣ್ಕಿಲ್ಲಲ್ರಿ. ಇದೊಂದು ಸ್ವಲ್ಪ ಬಟ್ಲ ಇಟ್ಕೊಂಡಿನಿ. ಮುಚ್ಚುಣ್ಕಿತ್ತಂದ್ರೆ ಜಲ್ದಿ ಸಣ್ಣ ಆತಿತ್ತು. ಯಾಕಂದ್ರೆ ಬಟ್ಲ ಸರಿಯಿಂದ ಒಳಗೆ ಗಾರಿ ಬಿದ್ದಂಗೆ ಆಗ್ತದೆ ರೀ, ಅದಕ್ಕಲ್ಲಾಗೆ ಸಣ್ಣ ಆಗಲ್ಗೆ ಜಲ್ದಿ. ಮತ್ತು ಆಮೇಲೆ ಇದು ನಮ್ಮದು ಲಗ್ನದಂದು ಮಿಕ್ಸರ್ ಅದಲ್ರಿ, ಅದಕ್ಕೆ ಒಂದು ಸ್ವಲ್ಪ ಇದಾಗಿತ್ತು ನೋಡಿರಿ. ಎರಡು ಸಣ್ಣ ಆಗ್ಯದ ಅಂಥೇಳಿ ಫುಲ್ ಹಿಟ್ಟಾಗೈತೆ ರೀ. ಜೋಳದ ಹಿಟ್ಟು ಗೋಧಿ ಹಿಟ್ಟು ಇರ್ತದಲ್ಲಿ, ಗೋಧಿ ಹಿಟ್ಟಿನ ಒಂದು ಸ್ವಲ್ಪ ಜೋಳದ ಹಿಟ್ಟು ಗೋಧಿ ಹಿಟ್ಟು ದಮ್ ಇರ್ತದೆ ರೀ. ಮೈದಾ ಹಿಟ್ಟು ಇವಾಗ ಕಡ್ಲೆ ಹಿಟ್ಟು ಇರ್ತವ್ರಿ, ಆ ರೀತಿ ಫುಲ್ ಸಾಫ್ಟ್ ಸಣ್ಣ ಆಗ್ಬಿಟ್ಟೈತೆ ರೀ. ಮತ್ತು ಇವಿಷ್ಟು ಹಾಕೋತೀನಿ ರೀ. ಇವು ಎಷ್ಟು ತೊಗೊಂಡಿನಂದ್ರೆ ಒಂದು ಅರ್ಧ kg ಅಷ್ಟು ತೊಗೊಂಡಿನಿ ರೀ. 1 kg ಮಾಡ್ಬೇಕಂದಿದ್ರಿ. ಯಾಕಂದ್ರೆ ಅರ್ಧ kg ಯಾಕೆ ಮಾಡತ್ತೀನಂದ್ರೆ ಜಾಸ್ತಿ ರುಚಿ ತಿನ್ನಲ್ರಿ ನಮ್ಮ ಮನ್ಯಾಗ ಯಾರು, ಯಾವಾಗಲೂ ಒಂದು ಸ್ವಲ್ಪ ತಿಂತಾರಂತೇಳಿ. ಅದಕ್ಕೆ ಕರ್ದಂಟು ಅರ್ಧ kgದೇ ಮಾಡ್ಬೇಕಂತೇಳಿ ಅರ್ಧ kg ಪುಟಾಣಿ ತೊಗೊಂಡು ಅರ್ಧ kgದೇ ಮಾಡ್ಬೇಕನ್ನತ್ತೀನಿ ರೀ ನಾನು. ಆಮೇಲೆ ಕಾರ್ಚಿಕಾಯಿ ಆಯ್ತು ಮಾಡ್ತೇವಲ್ರಿ, ಅದೆಲ್ಲ ಸ್ವೀಟ್ ಇರ್ತದೆ ಅಂತೇಳಿ ಇದಿಷ್ಟೇ ಸ್ವಲ್ಪ ಮಾಡ್ಬೇಕಂತೇಳಿ ಸ್ವಲ್ಪ ಮಾಡಾಕತ್ತೀನಿ ನೋಡ್ರಿ. ಎಲ್ಲ ಆಯಿತು. ಆದ ಬಳಿಕ ಎಲ್ಲ ಮಿಕ್ಸರ್ಗೆ ಹಾಕೊಂಡು ಬಳಿಕ ಇವಾಗ ನಾನು ಪಾಕ ಮಾಡ್ಕೋಬೇಕಲ್ರಿ. ಸಕ್ರೆದು ಆಣ ಅಂತೀವಿ ರೀ ನಾವು, ಪಾಕ ಆಣ ಎರಡು ಅಂತೀವಿ. ಅದಕ್ಕೆ ಆಣ ಅನ್ನತ್ತೀನಿ ನೋಡ್ರಿ. ನಾನು ಇವಾಗ ಆಣ ಮಾಡ್ಕೊಳಕ್ಕೆ ಫಸ್ಟ್ ಗ್ಯಾಸ್ ಚಾಲು ಮಾಡಿ ಬೊಗೋಣಿ ಇಟ್ಕೊಂಡು ನೋಡ್ರಿ. ಬೊಗೋಣಿ ಇಟ್ಕೊಂಡು ಅದಕ್ಕೆ ಇವಾಗ ಸಕ್ರೆ ಹಾಕೋತೀನಿ ರೀ. ಸಕ್ರೆ ಹಾಕ್ಕೊಂಡು ಅದ್ರ ಬಳಕ ನೀರು ಹಾಕೋತೀನಿ ರೀ. ಯಾಕಂದ್ರೆ ಆಣ ಮಾಡ್ಕೋಬೇಕಲ್ರಿ. ಜಾಸ್ತಿ ನೀರು ಹಾಕಿ ಸಕ್ರೆ ಹಾಕಿ ಕಲ್ಸಂಗಿಲ್ಲ ರೀ. ಇದು ನಮ್ಗೆ ಎಷ್ಟು ಹತ್ತದ ಎಷ್ಟು ಆಣ ಸಕ್ರೆ ನೋಡಿ ನೀರು ಹಾಕ್ಕೊಂಡು ಆಣ ಮಾಡ್ಕೋಬೇಕ್ರಿ. ನೋಡ್ರಿ ಇವಾಗ ಅರ್ಧ kg ಅಷ್ಟು ಸಕ್ರೆ ಹಾಕ್ಕೊಂಡಿನಿ. 1 ಕಿಲೋ ಸಕ್ರೆ ಅದ ರೀ ಇದು. ಅದಕ್ಕೆಲ್ಲಾಗ ಅರ್ಧ kg ಅಷ್ಟು ಸಕ್ರೆ ಹಾಕ್ಕೊಂಡು ಅರ್ಧ ತೆಗೆದು ಅರ್ಧ ಇಟ್ಟು ನೋಡ್ರಿ ನಾನು ಸಕ್ರೆ ತೊಯ್ಯಟ್ಟೆ ನೀರು ಹಾಕ್ಲಾಗತ್ತೀನಿ. ಅಂದ್ರೆ ಇವಾಗ ಏನು ಸಕ್ರೆ ತೊಯ್ತದಲ್ರಿ, ಮ್ಯಾಲ ಒಂದು ಚೂರು ನೀರು ಬರ್ಲಾರ್ದಂಗೆ ಸಕ್ರೆ ತೊಯ್ಯಟ್ಟೆ ನೀರು ಹಾಕ್ಲಾಗತ್ತೀನಿ ರೀ. ಸಕ್ರೆ ಎಷ್ಟು ಹಸಿ ಹಿಡ್ಕೋತದಲ್ರಿ ಅಷ್ಟು ನೀರು ಹಾಕೀನಿ ರೀ ನಾ ಇವಾಗ. ಅದು ಹಾಕ್ಕೊಂಡು ಇವಾಗ ಗ್ಯಾಸ್ ಓಟಿಟ್ಟಿಕೆರೆ ಎಲ್ಲ ಕಡೆಗೆ ತಿರುವಾಡ್ಲಾಗತ್ತೀನಿ ರೀ. ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳಗತ್ತೀರಿ. ಸಣ್ಣ ಹಾಗೆ ತಿರುಗಿಸ್ಬೇಕು ರೀ, ಅದಕ್ಕೆ ಒಟ್ಟು ಬಿಡೋಂಗಿಲ್ಲ. ಯಾಕಂದ್ರೆ ಇಲ್ಲಿಕಂದ್ರೆ ಸಕ್ರೆ ಅಂಟಾಗಿ ಅಂದ್ರೆ ಒಟ್ಟು ಗಟ್ಟಿ ಹಾಕ್ಯಾರೆ ಅಲ್ಲೇ ಹತ್ಕೊಂಡ್ಬಿಡ್ತದೆ ರೀ. ಅದಕ್ಕೆಲ್ಲಾಗಿ ಯಾವಾಗಲೂ ಏಕಟ್ಟು ತಿರುಗಿಸ್ಬೇಕು ರೀ, ಅದಕ್ಕೆ ಒಟ್ಟು ಬಿಡೋಂಗಿಲ್ಲ. ತಿರುಗಿಸಿ ಆಮೇಲೆ ಅದಕ್ಕೆ ಇಲ್ಲಿ ಬಟ್ಲಾಗ ನೀರು ಹಾಕ್ಕೊಂಡ್ರಿ ನೋಡ್ರಿ. ನಾನು ನೀರು ಯಾಕಂದ್ರೆ ಸಕ್ರೆ ಕರಗಿದ್ದು ಕರಗಲಾರ್ದು ಗೊತ್ತಾಗಬೇಕಲ್ರಿ, ಅದಕ್ಕೆಲ್ಲಾಗೆ ನೀರು ಹಾಕ್ಕೊಂಡಿದ್ದು ನಾನು.
ಸಕ್ರೆ ಅದ್ರಾಗ ನೀರ್ನಾಗ ಬಿಟ್ಟು ಒಂದೊಂದು ಹನಿ ಬಿಟ್ಟೆವು ಅಂದ್ರೆ ಸಕ್ರೆ ಕರಗಿದ್ದು ಕರಗಲಾರ್ದು ನಮ್ಗೆ ಗೊತ್ತಾಗ್ತದೆ ರೀ. ಅದಕ್ಕಾಗಿ ಬಟ್ಲಾಗ ನೀರು ಇಟ್ಕೊಂಡಿನಿ. ಅದಕ್ಕೆ ಇದು ನೋಡಿರಿ ಒಂದು 5 ನಿಮಿಷ ಹಿಂಗೆ ತಿರುಗಿಸ್ಬೇಕು ರೀ ಸಕ್ರೆ ಕರಗತನ. ನಮ್ಗೆ ಕೈಗೆ ಹತ್ತದಲ್ರಿ ತಿರುಗಿಸು ಮತ್ತಿಗೆ ಗೊತ್ತಾಗ್ತದೆ ರೀ ಸಕ್ರೆ ಕರಗ್ಯದೇನಿಲ್ಲ ಅಂತೇಳಿ ಕರ ಅಂತದಲ್ರಿ ಅವಾಗ ಗೊತ್ತಾಗ್ತದೆ ರೀ. ನಾನು ಇಲ್ಲಿ ಸಕ್ರೆ ಕರಗಲ್ಲ ಅಂತೇಳಿ ತಿರುಗಿಸಾಗತ್ತೀನಿ ರೀ. ಆಮೇಲೆ ಹಿಟ್ಟತ್ತೆಲ್ಲ ತೊಗೊಂಡು ಬಲ್ಯಕ್ಕೆ ಇಟ್ಕೊಂಡಿನಿ. ಯಾಕಂದ್ರೆ ಇದು ಹಾಕೋಣ ಹಾಗೆ ಹಾಕಿ ಮಿಕ್ಸ್ ಮಾಡ್ಬೇಕಲ್ರಿ ಎಲ್ಲ. ಇವಾಗ ಗ್ಯಾಸ್ ಒಟ್ಟಿಗೆಟ್ರಿಕೆರೆ ಎಲ್ಲ ಇದು ಮಾಡ್ಕೊಳಗತ್ತೀನಿ ನೋಡಿರಿ. ಪುಟಾಣಿ ಕರ್ದಂಟ ಅಂತೀವಿ ರೀ ನಾವು ಇದಕ್ಕೆ. ಪುಟಾಣಿ ಕರ್ದಂಟ ಭಾಳ ಅಂದ್ರೆ ಭಾಳ ಮಸ್ತ್ ಆತಾವ್ರಿ. ದುಕಾನ್ದಾನ ಪೇಡೆ ಎದಕ್ಕೆ ಬೇಕ್ರಿ ಪೇಡೆ ಅಂತೀವಲ್ರಿ, ಪೇಡೆಗಿಂತ ಮಸ್ತ್ ಆತಾವ್ರಿ, ಚಂದ ಆತಾವ್ರಿ. ಇವಾಗ ಸಂತ್ಯಾಗೆಲ್ಲ ಬರ್ತಾವ್ರಿ, ನಮ್ಮ ಊರು ಸಂತ್ಯಾಗತ್ತ ಎಲ್ಲ ಬರ್ತಾವೆ. ಆದ್ರೆ ನಾವು ಮನೆಗೆ ಮಾಡ್ತೀವಲ್ರಿ, ಯಾವಾಗ ಹಬ್ಬಕ್ಕೊಮ್ಮೆ ಮಾಡ್ತೀವಿ, ಡೈಲಿ ಮಾಡಲ್ರಿ ಯಾವಾಗೂ. ಒಂದು ಸಲ ಮಾಡಿಬಿಟ್ಟು ಇಟ್ಟೆ ಅಂದ್ರೆ ಆಯಿತು, ಒಂದು 3 ವಾರ 2 ವಾರ ತಿನ್ನೋಕ್ಕೂ ಬರ್ತದೆ ರೀ, ಯಾವಾಗ ತಿನ್ನೋಕ್ಕೂ ಬರ್ತದೆ. ಅದಕ್ಕೆ ನೋಡಿರಿ ಇವಾಗ ಸಕ್ರೆ ಕರಗ್ಯದೇನು ನೋಡೋಕ್ಕಲ್ಲಾಗ ನಾನು ನೀರು ತೊಗೊಂಡ್ರಿ. ನೀರು ತೊಗೊಂಡು ನೋಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡಿರಿ ಪಾಕ ಹೆಂಗಾಗ್ಯದ ಅಂಥೇಳಿ. ಇವಾಗ ನೋಡಿರಿ ಗ್ಯಾಸ್ ಸಣ್ಣ ಇಟ್ಕೆರೆ ಒಂದು ಹನಿ ನಾನು ಇಲ್ಲಿ ನೀರಿನಾಗ ಬಿಟ್ಕೊಂಡ್ರಿ. ಫಸ್ಟ್ ನೀರು ತೊಗೊಂಡು ಅದ್ರಾಗ ನೀರು ಹಾಕ್ಕೊಂಡು ಅದ್ರೊಳಗೆ ಒಂದು 2-3 ಹನಿ ಬಿಟ್ಟು ನೋಡ್ಲಾಗತ್ತೀನಿ ನೋಡಿರಿ. ಇವಾಗ ಅದ್ರೊಳಗೆ ಹನಿ ಬಿಟ್ಟು ಬಳಕ ಅದು ಮ್ಯಾಲೆ ತೇಲಂಗಿಲ್ಲ ರೀ, ತಳಗೆ ಕುಂದಿರ್ತದೆ. ನಮ್ಗೆ ಗೊತ್ತಾಗ್ತದೆ ರೀ ಅಂದ್ರೆ ಸಕ್ರೆ ಕರಗಿದ್ದು ಕರಗಲಾರ್ದು. ಸಕ್ರೆ ಕರಗಿತ್ತಂದ್ರೆ ಫುಲ್ ಸಾಫ್ಟಾಗಿ ಹತ್ತದ್ರಿ ಕೈಗೆ, ಏನು ಸಕ್ರೆ ಹತ್ತಂಗಿಲ್ಲ. ಕರಗಿತ್ತಿಲ್ಲಂದ್ರೆ ಒಂದು ಸ್ವಲ್ಪ ಕರಗಿಲ್ಲ ಅಂತೇಳಿ ದಮ್ ಕಾಳಿಂಗತ್ಲೆ ಹತ್ತದ್ರಿ. ಇವಾಗ ಸಕ್ರೆ ಕರಗ್ಯದ್ರಿ, ಅಷ್ಟು ಕರಗ್ಯದ. ಇವಾಗ ಇದಕ್ಕೆ ಹಿಟ್ಟು ಹಾಕಿ ಅಂದ್ರೆ ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಕೋಬೇಕ್ರಿ ನಾವು ಇವಾಗ. ಅದಕ್ಕೆ ಫಸ್ಟ್ ನಾನಿಲ್ಲಿ ಗಂಗಾಳದಾಗ ಇದು ಮಾಡ್ಕೋತೀನಿ ರೀ. ಅಂದ್ರೆ ಗಂಗಾಳದಾಗ ಒಂದು ಸ್ವಲ್ಪ ಎಣ್ಣೆ ಪುಟಾಣಿ ಹಾಕೊಂಡ್ಕೆರೆ ರೆಡಿ ಮಾಡಿ ಇಟ್ಕೋತೀನಿ ರೀ. ಅದು ಕಲಸಿದ ಬಳಕ ಅದ್ರಾಗ ಹಾಕೋಬೇಕಲ್ರಿ, ಅದಕ್ಕೆಲ್ಲಾಗ ರೆಡಿ ಮಾಡ್ಕೊಳಗತ್ತೀನಿ ನೋಡಿರಿ. ಯಾಕಂದ್ರೆ ಗಂಗಾಳದಾಗ ಹಾಗೆ ಹಾಕೊಂಡ್ವಿ ಅಂದ್ರೆ ಹತ್ಕೋಬಾರ್ದು ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀರಿ. ಎಣ್ಣೆ ಹಾಕಿರಿ ಅದ್ರೊಳಗೆ ಮ್ಯಾಲೆ ಪುಟಾಣಿ ಹಾಕೋತೀವಿ ರೀ ನಾವು. ಗಂಗಾಳದಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ತೆಗೆದಿಡತ್ತೀನಿ ನೋಡಿರಿ ಇವಾಗ. ಯಾಕಂದ್ರೆ ಇದು ಹಬ್ಬಕ್ಕೆ ಅಂತೇಳಿ ಎಲ್ಲ ಸಂತೆ ಮಾಡ್ಕೊಂಬಂದಾರ ರೀ ಅವರು. ಎಲ್ಲ ಒಮ್ಮೆಗೆ ಎಣ್ಣೆ ತೊಗೊಂಡು ಬಂದಾರ, ಒಂದು 5 ಕಿಲೋ ಎಣ್ಣೆ ಅಂತ ಎಲ್ಲ ತೊಗೊಂಬಂದಾರ ರೀ. ಇವಾಗ ನೋಡಿರಿ ಗಂಗಾಳಕ್ಕೆಲ್ಲ ಎಣ್ಣೆ ಹಚ್ಕೊಳಗತ್ತೀನಿ ನಾನು ಸುತ್ತೆಲ್ಲ. ಎಲ್ಲ ನೀಟಾಗಿ ಗಂಗಾಳಕ್ಕೆ ಎಣ್ಣೆ ಹಚ್ಕೊಂಡ್ರೆ ಅಂದ್ರೆ ಕಡೆ ಹತ್ತಂದ್ರೆ ಹತ್ಗೋಲ್ರಿ, ಜಲ್ದಿ ಉಚ್ಚತಾವಂತೇಳಿ ಎಣ್ಣೆ ಹಚ್ಕೊಂಡಂಗೆ ರೀ ನಾವು. ಗಂಗಾಳದಾಗ ಹಾಗೆ ಹಸಿ ಗಂಗಾಳದಾಗ ಹಾಗೆ ಹಾಕಿದೇವಂದ್ರೆ ಹತ್ಕೊಂಡ್ಬಿಡ್ತಾವ್ರಿ, ಅಲ್ಲಿ ಉಚ್ಚಲ್ಲ. ಅದಕ್ಕೆಲ್ಲಾಗೆ ನಾನು ಗಂಗಾಳಕ್ಕೆ ಎಣ್ಣೆ ಹಚ್ಕೊಂಡ ಆಮೇಲೆ ಒಂದಿವ್ಸ ಪುಟಾಣಿ ಹಾಕ್ಲಾಗತ್ತೀನಿ ನೋಡಿರಿ. ತಳಗ ಮ್ಯಾಲೆ ಏನು ನಾವು ಪಾಕ ಬಿಟ್ಟಿದ್ದು ಹಾಕೋತೀವಲ್ರಿ, ಅಂದ್ರೆ ಹಿಟ್ಟು ಹಾಕೋತೀವಲ್ರಿ ಪುಟಾಣಿದು ಎಲ್ಲ ಆಣ ಪೀಣ ಎಲ್ಲ ಕಲ್ಸಿದ್ದು ಹಾಕೋತೀವಲ್ರಿ. ಅದ್ರ ಕಲಾಗೆ ಪುಟಾಣಿ ಹಾಕ್ಯಾರೆ ಎಲ್ಲ ಚೆಂದಾಗಿ ಮಾಡಿ ಇಟ್ಕೊಳಗತ್ತೀನಿ ರೀ. ಹಾಗೆ ಕಲ್ಸನ ಹಾಕ್ಲಿಕ್ಕೆ ಬರ್ತದೆ ಅಂಥೇಳಿ ನೋಡಿರಿ. ಇವಾಗ ಆಣೆಲ್ಲ ಫುಲ್ ಇದು ಆಗೈತಿ, ಕರಿಗೈತಿ. ಮತ್ತು ನಮ್ಮ ಯಜಮಾನ್ರಿಗೆ ಕರಿಯಾಗತ್ತಿದ್ರು ನಾನು ಒಂದು ಸ್ವಲ್ಪ ಹಿಟ್ಟು ಹಾಕ್ಲಕ್ಕ. ಯಾಕಂದ್ರೆ ಅದಕ್ಕೆ ಹಾಕ್ಬೇಕಲ್ರಿ, ಅದ್ರ ಕಲಾಗೆ ಕರಿಯಾಗತ್ತಿದ್ರಿ ಅವ್ರಿಗೆ. ನಾನು ಒಬ್ಬಾಕಿ ಕೈಲಿ ಆಗಲ್ರಿ ಅದು ಹಾಕ್ಲಕ್ಕ, ತಿರ್ಗಿಸ್ಬೇಕಲ್ರಿ, ಅದಕ್ಕಲ್ಲೇ ಆಗಲ್ಲ ಅಂತೇಳಿ ಅವ್ರೇನು ಕರಿಯಾಗತ್ತಿದ್ರಿ. ನಾನು ಹಿಡಿದ ಕೆರೆ ಇದು ಮಾಡ್ಬೇಕಲ್ರಿ, ಒಂದು ಕೈಲಿ ಬೊಗಣಿ ಹಿಡಿತೀನಿ, ಒಂದು ಕೈಲಿ ತಿರುಗಿಸ್ತೀನಿ. ಒಬ್ಬರು ಹಿಟ್ಟು ಸ್ಮೂತ್ ಅಂದ್ರೆ ಸ್ವಲ್ಪಾಗಿ ಹಿಟ್ಟು ಹಿಂಗೆ ನಾವು ಇದು ಉದುರಿಸ್ತೇವಲ್ರಿ, ಹಂಗೆ ಉದುರಿಸ್ಬೇಕ್ರಿ, ಹಂಗೆ ಉದುರಿಸ್ಬೇಕು. ಅದ್ರ ಕಲಾಗ ಅವರು ಹಾಕನ ಬಂದು ಅದ್ರಾಗೆ ಬರ್ಕಬೇಕಂತೇಳಿ ಅವ್ರು ಮಾಡಿರು. ಹಾಗಿಲ್ಲ, ಇಲ್ಲೇ ನಿಂದರು ಒಂದು ಸ್ವಲ್ಪ ಹಾಕಂತ ಹೇಳಿದ್ರಿ ಅವರಿಗೆ. ಅದ್ರ ಕಲಾಗ ಸ್ವಲ್ಪ ಹಾಕ್ಲಾಗತ್ತಾರ ನೋಡ್ರಿ. ಒಟ್ಟು ಇಲ್ಲಿಕಂದ್ರೆ ಪರಾತಿ ಹತ್ತಿಕೆರೆ ಬರ್ಕಲಾಗತ್ತಾರ ರೀ ಅವರು. ನೋಡ್ರಿ ಇಲ್ಲಿ ಪರಾತ್ ಒಂದು ಸ್ವಲ್ಪ ಅಡ್ಡಿ ಮಾಡ್ಯಾರಲ್ರಿ, ಅದ್ರ ಕಲಾಗ ಏನೂ ಕಾಣಲ್ಗ್ಯದ. ಕೈಯಾಗ ರಚ್ಚೋದಾಳ್ರಿ ಅವ್ರ ಬಲ್ಲಿ, ಹಾಗೆ ರಚ್ಚು ತೊಗೊಂಡೇ ಹಾಕ್ಲಾಗತ್ತಾರ. ಸ್ವಲ್ಪ ಹಾಕನ್ನು ಸ್ವಲ್ಪ ಹಾಕ್ಲಾಗತ್ತಾರ ನೋಡ್ರಿ. ನಾನು ಎಲ್ಲ ಮಿಕ್ಸ್ ಮಾಡಾಕತ್ತೀನಿ. ಕೈಯಲ್ಲಿ ಒಂದು ಪಕ್ಕಡ ಹಿಡ್ದೇನಲ್ರಿ, ಅದ್ರ ಕಲಾಗ ಒಂದು ಕೈಲಿ ಹಾಕ್ಲಿಕ್ಕೆ ಬರಲ್ಲ ಅಂತೇಳಿ ಅವ್ರ ಕೈಲಿ ಹಾಕ್ಲಿಕ್ಕೆ ಹಚ್ಚೀನಿ ರೀ ನಾನು. ರಚ್ಚಿಗೆ ತೊಗೊಂಡು ಕೂತಿರ್ರಿ ಅವರು. ಒಂದು ಸ್ವಲ್ಪ ಹಾಕಿ ಹೋಗ್ಬರ್ರಿ ಏನನ, ಒಂದು ಸ್ವಲ್ಪ ಹಾಕ್ಲಾಗತ್ತಾರ ರೀ ಅವರು ಬಂದ್ಕೆರೆ. ನಾವು ಹೆಂಗೆ ಆಣ ಮಾಡ್ಕೋತೇವಲ್ಲ ಹಂಗೆ ಕರ್ದಂಟು ಆತಾವ್ರಿ. ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿ ನಮ್ಗೆ ಕರ್ದಂಟು ಬೇಕಾಗಿವಂದ್ರೆ ಆಣ ಎಳಕ್ಕೆ ತೊಗೋಬೇಕ್ರಿ. ಅಂದ್ರೆ ಎಳಕಂದ್ರೆ ಸಣ್ಣ ಅಂದ್ರೆ ಫುಲ್ ಇದು ತೊಗೋಬೇಕ್ರಿ, ಸಣ್ಣ ಆಗ್ಬೇಕ್ರಿ. ಎಲ್ಲ ಪಾಕ ಎಲ್ಲ ಸ್ಮೂತ್ ಆಗಬೇಕು ಅಂದಕಳಿಗೆ ಕರ್ದಂಟ ಸಾಫ್ಟಾಗಿ ಬರ್ತಾವ್ರಿ. ಆಮೇಲೆ ಒಂದು ಸ್ವಲ್ಪ ಕಡಕಾಯಿ ಬೇಕಾಗಿವಂದ್ರೆ ಆಣ ಒಂದು ಸ್ವಲ್ಪ ಬಿರುಸಿರೋದ್ರಾಗೆ ತೆಗೆದು ಬಿಡ್ಬೇಕ್ರಿ. ಅಂದ್ರೆ ಒಂದು ಸ್ವಲ್ಪ ಈ ಸಕ್ರೆ ಕರ್ಕರ ಅಂತದಲ್ರಿ, ಅವಾಗೆ ತೆಗೆದು ಬಿಡಬೇಕು, ಬಿರುಸಾತಾವ್ರಿ. ಅದಕ್ಕೆ ನೋಡ್ರಿ ಇಲ್ಲಿ ನಾನೆಲ್ಲ ಮಿಕ್ಸ್ ಮಾಡ್ಕೊಳಗತ್ತೀನಿ. ಹಾಗೆ ಅವು ಸ್ವಲ್ಪ ಹಾಕ್ಲಾಗತ್ತಾರ. ಸ್ವಲ್ಪ ಹಾಕರಂದ್ರೆ ಸ್ವಲ್ಪ ಹಾಕ್ಲಾಗತ್ತಾರ ನೋಡ್ರಿ. ನಾನು ಮಿಕ್ಸ್ ಮಾಡ್ಕೊಳಗತ್ತೀನಿ ಎಲ್ಲ. ಗಟ್ಟಿ ಆಗಬಾರ್ದ್ರಿ ಭಾಳ ಜಲ್ದಿ, ಅಷ್ಟೇ ಸ್ವಲ್ಪ ಇದು ಆಗ್ಬೇಕ್ರಿ. ನಾವು ಹಾಕಟ್ಟು ಇದು ಆಗ್ಬೇಕ್ರಿ, ಭಾಳ ಅಂದ್ರೆ ಭಾಳ ಜಲ್ದಿ ಗಟ್ಟಿ ಆಗ್ತದೆ ರೀ. ಯಾಕಂದ್ರೆ ಪುಟಾಣಿ ಹಿಟ್ಟೆಲ್ಲ ಆಣ ಜೊಕ್ಕೋತದಲ್ರಿ, ಅದಕ್ಕೆಲ್ಲ ಜಲ್ದಿ ಗಟ್ಟಿ ಆಗ್ತದೆ ಅಂಥೇಳಿ ಜಲ್ದಿ ಹಾಕನ್ನ ಹತ್ತಿದ್ರು ಅವರಿಗೆ. ಹಂಗೆ ಸ್ವಲ್ಪ ಹಾಕ್ಲಾಗತ್ತಿರ್ರಿ ಅವರು. ನೋಡ್ರಿ ಇವಾಗೆಲ್ಲ ಎಷ್ಟು ಚಂದ ಆಗೈತೆ ನೋಡ್ರಿ. ಅದು ಒಳ್ಳೆ ಇದು ಆದಂಗೆ
ಹಲ್ವಾ ಮಾಡ್ದಂಗೆ ಆಲಾಗತ್ತದ್ರಿ ನನಗರೆ. ನಾವು ಪುಟಾಣಿ ಮಾಡ್ಬೇಕಲ್ರಿ, ಅದಕ್ಕೆ ಪುಟಾಣಿದು ಕರ್ದಂಟು ಮಾಡತ್ತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆತಾವ್ರಿ. ಅವ್ರದ್ದು ಎಷ್ಟಿದ್ದು ಅಷ್ಟು ಪುಟಾಣಿ ತೊಗೊಂಡು ಹೋಗ್ಬಿಟ್ರಿ ಅವ್ರಿಗೆ ತಿನ್ನಾಕತ್ತೇಳಿ ರಚ್ಚುಗ ಅವ್ರಿಗೆ. ನೋಡ್ರಿ ಅಲ್ಲಿ ನಾನು ಇವಾಗ ಹಾಕ್ಲಾಗತ್ತೀನಿ ಪುಟಾಣಿಗೆ ಅದೇನೋ ಗಂಗಾಳತ್ತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಲ್ರಿ, ಅದ್ರೊಳಗೆ ಹಾಕೊಳಗತ್ತೀನಿ ನೋಡ್ರಿ. ನಾ ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ಈಚೆ ಕಡೆ ಒಂದು ಸ್ವಲ್ಪ ಈಚೆ ಕಡೆ ಒಂದು ಸ್ವಲ್ಪ ಹಾಕ್ಕೊಂಡ್ರಿ. ಯಾಕಂದ್ರೆ ಒಂದೇ ಗಂಗಾದಾಗ ಭಾಳ ಅಂದ್ರೆ ಭಾಳ ದಪ್ಪ ಆತಾವ ಅಂತೇಳಿ ಸಣ್ಣ ಹಾಕೋಬೇಕಂತೇಳಿ ಈಚೆ ಗಂಗಾದಾಗ ಹಾಕೊಂಡು ನೋಡ್ರಿ ಒಂದು ಜರ. ಇದಕ್ಕಂದ್ರೆ ದಪ್ಪ ಆಗ್ಬಿಡ್ತಾವ್ರಿ, ಭಾಳ ಅಂದ್ರೆ ಭಾಳ ದಪ್ಪ ಆತಾವ. ಸಣ್ಣ ಹಾಲೆ ಅಂತೇಳಿ ಅಚ್ಚಿ ಕಡೆ ಅಡ್ಡದ ಹೊಲೆ ಹಾಕೊಂಡ ನೋಡ್ರಿ. ಇದು ಚಂದ ಬಂತು. ಇದೊಂದು ಸ್ವಲ್ಪ ಇದು ಐತ್ರಿ, ಯಾಕಂದ್ರೆ ಇದು ಲಾಸ್ಟಿಗೆ ಹಾಕದಲ್ರಿ ಇಂದ್ರ ಕಡೆದು, ಅದಕ್ಕೆಲ್ಲಾಗೆ ಇದೊಂದು ಸ್ವಲ್ಪ ಇದು ಆಯಿತು. ಎಲ್ಲ ಹತ್ಕೊಳಗತ್ತಿತ್ತು ಚಮಚಕ ಹೊಳ್ಳಿ ಕಡಚಿಗೆ, ಅದಕ್ಕೆಲ್ಲ ಹಿಂಗೈತ್ರಿ ಅದು ನೋಡ್ರಿ. ಇವಾಗ ಎಲ್ಲ ಆಯಿತು. ಇದಕ್ಕೆ ಇವಾಗ ಹಾಗೆ ಒಂದು ಸ್ವಲ್ಪ ಆರದ ಬಳಕ ಹಾಗೆ ಕಟ್ ಮಾಡ್ಕೋಬೇಕ್ರಿ. ಇದಕ್ಕೆ ಬೊಗೋಣಿ ಒಳಗಿಂದು ಎಲ್ಲ ಸೌರಿ ಇದಕ್ಕೆ ಹಾಕೊಳಗತ್ತಿ ನೋಡ್ರಿ. ಯಾಕಂದ್ರೆ ಒಟ್ಟು ಅದ್ರೊಳಗೆ ಹತ್ಕೊಂಡದಲ್ರಿ, ಅದಕ್ಕೆಲ್ಲಾಗೆ ಎಲ್ಲ ಸೌರಿಕೆರೆ ಈಚೆ ಕಡೆ ಹಾಕೊಳಗತ್ತೀನಿ ನಾನು ನೋಡ್ರಿ. ಎಲ್ಲ ಸೌರಿ ಹಾಕ್ಕೊಂಡಿನಿ. ಹಾಕೊಂಡು ಕೆರೆ ಇದಕ್ಕೆ ಇವಾಗ ಹಾಗೆ ಒಂದು ಸ್ವಲ್ಪ ಆರನ ಕೈದಿಂತ ಒತ್ತಿಕೆರೆ ಇದು ಮಾಡ್ಬೇಕ್ರಿ. ಬಿಸಿ ಇರೋದ್ರಾಗೆ ಒಂದು ಸ್ವಲ್ಪ ಒತ್ತಿದೇವೆ ಅಂದ್ರೆ ತಳ್ಳಗೆ ಆಗ್ಬಿಡ್ತಾವ್ರಿ. ಇಲ್ಲಿಕಂದ್ರೆ ಭಾಳ ಅಂದ್ರೆ ದಪ್ಪ ಉಳಿದ್ಬಿಡ್ತಾವೆ. ಅಲ್ಲೇ ಒತ್ತಾಟೆ ಒಂದೇ ತೊಲೆ ಹಾಕಿದೆ ಅಂದ್ರೆ ದಪ್ಪ ಉಳಿದ್ಬಿಟ್ಟಾವ ಇವು ನೋಡ್ರಿ. ಇದು ಹಿಂದ್ರ ಕಡೆ ಎಲ್ಲ ಬೋಣದು ಕೌರಿ ಹಾಕಿದಲ್ರಿ, ಅದ್ರ ಕಾಲಾಗ ಇದೊಂದು ಸ್ವಲ್ಪ ಉದುರು ಆಗ್ಬಿಡ್ತ್ರಿ. ಅಂದ್ರೆ ಒತ್ತಾಟೆ ಉದುರು ಆಗ್ಯದ್ರಿ ಬೋಗಣೆಂದು ಕೌರಿದು ಒತ್ತಡ ಚೆಂದ ಆಗೈತ್ರಿ. ಇದೆಲ್ಲ ಆದ ಬಳಿಕ ಇವಕ್ಕೆ ಕಟ್ ಮಾಡ್ಬೇಕಲ್ರಿ. ಇವಾಗ ಬರೀ ಜಸ್ಟ್ ಇನ್ನೇಗೆ ಗಂಗಾಳದಾಗ ಹಾಕಿಟ್ಟಿನಿ. ಇವಕ್ಕೆಲ್ಲ ಇನ್ನೂ ಕಟ್ ಮಾಡ್ಬೇಕ್ರಿ. ಎಲ್ಲ ಆರದ ಬಳಿಕ ಒಂದು ಸ್ವಲ್ಪ ಬೆಚ್ಚಗಿರೋದ್ರಾಗೆ ಮೆತ್ತಗಿರೋದ್ರಾಗೆ ಕಟ್ ಮಾಡ್ದೇವಂದ್ರೆ ಉಚ್ಚಲಕ್ಕೆ ಈಜಿ ಆತಾವ್ರಿ, ಜಲ್ದಿ ಬಿಚ್ಚತಾವು ನೋಡ್ರಿ. ಒಂದು ಸ್ವಲ್ಪ ಹಸಿ ಅದಾವು ಅಂದ್ರೆ ಒಂದು ಸ್ವಲ್ಪ ಮೆತ್ತಗಿರ್ತದಲ್ರಿ, ಅವಾಗೆ ಕಟ್ ಮಾಡ್ಕೋಬೇಕು. ಬಿಸಿ ಆಯ್ತಂದ್ರೆ ಅಂದ್ರೆ ಒಟ್ಟು ಒಣಗ್ತಂದ್ರೆ ಕಟಿ ಆಗ್ಬಿಡ್ತಾವ್ರಿ, ಜಲ್ದಿ ಕಟ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಮೆತ್ತಗಿರೋದ್ರ ಕಟ್ ಮಾಡಿದೆ ಅಂದ್ರೆ ಜಲ್ದಿ ಕಟ್ ಆತಾವ್ರಿ ನೋಡ್ರಿ. ಇಲ್ಲಿ ಇವಾಗ ನಾ ಕಟ್ ಮಾಡ್ಬೇಕಂತೇಳಿ ಕಡಚಿಗೆ ತೊಗೊಂಡಿನಿ. ಯಾಕಂದ್ರೆ ಚಾಕು ಇರ್ಲಾರ ಬಟ್ಟೆಗೆ ಕಡಚಿಗೆಲಿ ಕಟ್ ಮಾಡ್ಕೊಳಗತ್ತೀನಿ ನೋಡ್ರಿ ನಾನು. ಯಾಕಂದ್ರೆ ಚಾಕು ನಾವು ಎದಕ್ಕೂ ಯೂಸ್ ಮಾಡಲ್ಲಲ್ರಿ ಜಾಸ್ತಿ, ಅದಕ್ಕೆ ಚಾಕುಲಿಂತ ನಾವು ಏನೂ ಕಟ್ ಮಾಡಿಲ್ಲ ಅಂತೇಳಿ. ನಾವು ಏನರ ಟಮಾಟಿ ಉಳ್ಳಾಗಡ್ಡಿ ಏನರ ಕಟ್ ಮಾಡೋದಿತ್ತಂದ್ರೆ ನೀವೆಲ್ಲ ನೋಡಿರಲ್ಲ, ನಾನು ಕುರ್ಪಿದಿಂತೆ ಕಟ್ ಮಾಡ್ತೀನಿ. ಅಂದ್ರೆ ಕುಡುಗಿಲ್ರಿ, ನಮ್ಮ ಕಡೆ ಕುಡುಗಿಲ್ಲ ಕುರ್ಪಿ ಅಂತೀವಿ, ಅದ್ರಲಿಂತನೇ ಕಟ್ ಮಾಡ್ಕೊತೀನಿ ರೀ. ಅದಕ್ಕೆ ಚಾಕು ಜಾಸ್ತಿ ಯೂಸ್ ಮಾಡಿರುತ್ತೆ, ಚಾಕು ತೊಗೊಂಡಿಲ್ಲ ರೀ ನಾವು. ಇಂಥ ಹಳೆಗೆ ಚಾಕು ಅಂತ ಬೇಕಾಗ್ತದ್ರಿ, ಅದಕ್ಕೆ ತೊಗೊಂಡಿದ್ದಿಲ್ಲ. ಇವಾಗ ನೋಡ್ರಿ ಕಡ್ಚಿಗೆ ಒಂದೊಂದು ಪೀಸಾಗಿ ಕಟ್ ಮಾಡ್ಕೊಳಗತ್ತೀನಿ ನಾನು. ಯಾವ ರೀತಿ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಇದೊಂದು ಸ್ವಲ್ಪ ಸರಿಯಾಗಿ ಬಂದದ್ರಿ, ಒಂದು ಸ್ವಲ್ಪ ಅಳಿಸಿತ್ತಲ್ರಿ, ಜಲ್ದಿ ಹಾಕಿನಂತೇಳಿ ಚೆಂದಾಗಿ ಬಂದೈತ್ರಿ. ಅದೇ ಒಂದು ಸ್ವಲ್ಪ ಬೊಗೋಣೆಂದೆಲ್ಲ ಕೌರಿ ಹಾಕಿನಂತೇಳಿ ಒಂದು ಸ್ವಲ್ಪ ಉದುರಾಗೈತ್ರಿ, ಅದನ್ನು ಕಟ್ ಮಾಡಬೇಕು. ಫಸ್ಟ್ ಇದು ಕಟ್ ಮಾಡ್ಕೊಳಗತ್ತೀನಿ ರೀ. ಒಂದು ಸ್ವಲ್ಪ ಬೆಚ್ಚಗೈತೆ ಅಂತೇಳಿ, ಅಂದ್ರೆ ಇನ್ನೂ ಬಿಸಿ ಐತ್ರಿ ಇದು, ಮೆತ್ತಗದ ಅಂತೇಳಿ ಜಲ್ದಿ ಕಟ್ ಮಾಡಿಟ್ಟು ಅಂದ್ರೆ ಆಮೇಲೆ ಆರಿದೆಲ್ಲ ಇದು ಆಗ್ತದ್ರಿ, ಆರಿ ಕಟಿ ಆಗ್ತದ. ನಮ್ಮ ಯಜಮಾನ್ರು ಹೊರಗೆ ತೊಗೊಂಡು ಬಾ ನೋಡ ಮತ್ತೆ ಅಂದರು. ನೋಡ್ರಿ ಯಾವ ರೀತಿ ಕಟ್ ಮಾಡ್ಕೊಂಡೇನೆ ಅಂತೇಳಿ ಕಟ್ ಮಾಡ್ಕೊಂಡು ತರ್ತೀನಿ ಕೇಳಿದ್ರಿ ಅವ್ರಿಗೂ. ನೋಡ್ರಿ ಎಷ್ಟು ಸ್ಮೂತಾಗಿ ಬಂದವಂತೇಳಿ, ಚೆಂದಾಗ್ಯಾವ್ರಿ. ಕರಗಂಟ ರುಚಿ ಸ್ವೀಟಾಗಿ ಇರ್ತಾವ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ಕಮೆಂಟ್ದಾಗ ಹೇಳ್ರಿ ಹೆಂಗಾಗ್ಯಾವ ಅಂತೇಳಿ. ಪುಟಾಣಿ ಕರ್ದಂಟು ನೋಡ್ರಿ ಎಷ್ಟು ಚೆಂದಾಗ್ಯಾವ ಅಂತೇಳಿ. ನೋಡ್ರಿ ಇಲ್ಲಿ ಎಲ್ಲ ತಂದಿಟ್ಟಿನಿ ಇಲ್ಲಿ ಹೊರಗೆ, ಎಷ್ಟು ಚೆಂದಾಗ್ಯಾವ ಅಂತೇಳಿ ಪುಟಾಣಿ ಕರ್ದಂಟ ಯಾವ ರೀತಿ ಬಂದ ಅಂತೇಳಿ. ಇವು ಒಂದು ಸ್ವಲ್ಪ ಚೆಂದ ಬಂದವ್ರಿ, ಜಾಸ್ತಿ ಇದು ಅಂದ್ರೆ ಜಲ್ದಿ ಹಾಕಿನಲ್ರಿ, ಇದು ಅಳಸಿರೋದ್ರಾಗ ಅದಕ್ಕೆಲ್ಲ ಈ ರೀತಿ ಬಂದದ ನೋಡ್ರಿ. ಎಲ್ಲ ಪೀಸ್ ತೆಗಿಲಿಕತ್ತೀನಿ ಹೆಂಗಾಗಿ ಅಂತೇಳಿ. ನಮ್ಮ ಯಜಮಾನ್ರು ಒಂದು ಕೊಡೋಣ, ಅವ್ರಿಗೆ ಒಂದು ಕೊಟ್ರಿ ಟೇಸ್ಟ್ ಮಾಡೋಕ್ಕಂತೇಳಿ. ಅವರು ತಿಂತಾರಲ್ರಿ ಯಾವಾಗೂ, ಅಂದ್ರೆ ನಾವು ಮಾಡಿದ ಬಳಕ ತಿನ್ನೋಕೆ ಮಾಡಿವಲ್ರಿ, ಅದಕ್ಕೆಲ್ಲಾಗೆ ಅವ್ರಿಗೆ ಒಂದು ಕೊಟ್ಟ. ಶಾದಗೆ ಸಣ್ಣದು ಕೊಡೋಣ ಒಲ್ಲಂದ್ರೆ ರೇಕಿ ದೊಡ್ಡದು ಬೇಕಂದ್ರೆ ಅದಕ್ಕೆಲ್ಲ ದೊಡ್ಡದೊಂದು ಕೊಟ್ರಿ ನೋಡ್ರಿ. ಇಲ್ಲಿ ನಮ್ಮ ರಚ್ಚು ಒಂದು ತೊಗೊಂಡು ಹೋಗ್ರಿ ತಿನ್ನಕ್ಕೆ. ಇನ್ನು ಈಗ ಎದ್ದಾರ್ರಿ ಜಸ್ಟ್ ಇವರು ಶಾದು ರಚ್ಚು ಮಕ್ಕೊಂಡಿರು ಎದ್ದಾರಂತೇಳಿ. ಇವಾಗ ನೋಡ್ರಿ ಎಲ್ಲ ಕಡಿ ಮಾಡತ್ತೀನಿ ನಾನು. ಅಂದ್ರೆ ಪೀಸ್ ಕಡಿಗೆ ಮಾಡತ್ತೀನಿ ರೀ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಅದಕ್ಕೆ ಕಡಿಗೆ ಮಾಡತ್ತೀನಿ. ಆ ಗಂಗಾಳದಾಗ ಪುಡಿ ಆಗ್ಯಾವ ಅಂತೇಳಿ ಅಷ್ಟೇ ಬಿಡೋದಿಲ್ಲ ರೀ. ಅವನು ಚೆಂದ ಬಂದವ್ರಿ. ಮ್ಯಾಲೆ ಇಷ್ಟೇ ಒಂದು ಸ್ವಲ್ಪ ಇದು ಆಗ್ಯಾವು ನೋಡ್ರಿ. ಸೇಮ್ ಅಂಗಡಿ ಒಳಗೆ ನಾವು ಏನು ಪೇಡೆ ತರ್ತೀವಲ್ರಿ, ಪೇಡ್ಯ ಸೋನ್ ಪೇಡ್ಯ ಯಾವ್ದ್ಯಾಕೆ ಪೇಡೆ ತರ್ಲಕ್ರಿ, ಅದೇ ಟೈಪ್ ಆಗ್ಯಾವ್ರಿ. ಹೆಂಗಾಗ್ಯಾವ ಅಂತೇಳಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸ್ಮೂತ್ ಆಗ್ಯಾವ್ರಿ, ಬಾಯಾಗಿಟ್ರೆ ಕರಗ್ತಾವ್ರಿ ಹಂಗಾಗ್ಯಾವು. ಭಾಳ ಅಂದ್ರೆ ಮೆತ್ತಗೂ ಆಗ್ಯಾವ್ರಿ. ಕಟಿ ಅಂದ್ರೆ ಭಾಳ ಕಟಿ ಆಗಿಲ್ಲ, ಅಷ್ಟೇ ಬಾಯಿ ಒಳಗಿಟ್ರೆ ಹಿಂಗೆ ಕರಗೋಗ್ಬಿಡ್ತಾವ್ರಿ. ನೀವು ಮನ್ಯಾಗ ಮಾಡ್ರಿ, ಟ್ರೈ ಮಾಡಿ ನೋಡಿರಿ, ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗ್ಯಾವ ಅಂತೇಳಿ. ಇವು ಆಮೇಲೆಲ್ಲ ಬೊಗೋಣ್ಯಾಗ ಅಂದ್ರೆ ಎಲ್ಲ ಕೌರಿ ಮಾಡಿ ಹಾಕಿದಲ್ರಿ, ಅದಕ್ಕೆಲ್ಲ ಈ ರೀತಿ ಆಗ್ಯಾವು. ಅವನು ಚೆಂದಾಗ್ಯಾವ್ರಿ ನೋಡ್ರಿ ಎಲ್ಲ ಹೆಂಗಾಗ್ಯಾವ ಅಂತೇಳಿ. ಮ್ಯಾಲೆ ಇಷ್ಟೇ ಆ ರೀತಿ ಕಾಣತ್ತವು, ಒಳಗೆಲ್ಲ ಚೆಂದಾಗ್ಯಾವ್ರಿ ಅವನು.
ನಮ್ಮ ಚಾದು ನೋಡ್ರಿ ಆಕಿನೂ ತಿನ್ನತ್ತಾಳ, ನಮ್ಮ ರಚ್ಚುನು ತಿನ್ನತ್ತಾಳ, ಎಲ್ಲರೂ ತಿನ್ನತ್ತಾರ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀವಿ. ಮತ್ತು ನಿಮ್ಗೆ ಮುಂದಿನ ವಿಡಿಯೋ ಸಿಗ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀವಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.